ಅಧಿವೇಶನ ಮುಗಿತಾ ಇದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಜಿಲ್ಲೆಗಳ ಅಭಿವೃದ್ಧಿಗಾಗಿ ಶಾಸಕರ ಸಭೆ ನಡೆಸಿದ್ದು ಇನ್ನು ಒಂದ್ ಕಡೆಯಾದ್ರೆ ಗುರುವಾರ ಹೈಕಮಾಂಡ್ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಲಿದ್ದಾರೆ. ಹಾಗಾದ್ರೆ ಬಜೆಟ್ ವೇಳೆ ನಡೆದ ನಾಗೇಂದ್ರ ರಾಜೀನಾಮೆ ಗದ್ದಲ ಮತ್ತು ಬಾಕಿ ಉಳಿದಿರೋ ಸಚಿವ ಸ್ಥಾನ ತುಂಬಲು ಕಸರತ್ತು ನಡೆಸ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶಾಸಕರ ಅಸಮಾಧಾನ ತಣಿಸಲು ಡಿಕೆಶಿ ತಂತ್ರ, ಮತ್ತೆ ಹೈಕಮಾಂಡ್ ಭೇಟಿಗೆ ಮುಂದಾದ ಸಿಎಂ. ರಾಜ್ಯದ ಮುಂಗಾರು ಅಧಿವೇಶನ ನಿಗದಿತ ಅವಧಿಗೂ ಮುನ್ನವೇ ಮೊಟಕುಗೊಂಡಿದೆ. ವಿಧಾನಮಂಡಲದ ಅಧಿವೇಶನ ದಿಢೀರ್ ಮುಂದೂಡಿಕೆಯಾದ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಇಂದು ಸಿಎಂ ಇಡೀ ದಿನ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ 27 ಜಿಲ್ಲೆಗಳ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಹೊಂದಾಣಿಕೆಯಿಂದ ಹೋಗಬೇಕು, ಇಲ್ಲದಿದ್ರೆ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀಳಲಿದೆ. ಅನಗತ್ಯ ಯಾರೂ ಕೂಡ ಹಸ್ತಕ್ಷೇಪ ಮಾಡಬೇಡಿ, ಜನರ ಸಮಸ್ಯೆ ಪರಿಹರಿಸಿ ಉತ್ತಮ ಆಡಳಿತ ನೀಡಿ ಎಂದು ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಒಂದು ಯುನೈಟೆಡ್ ಆಗಿರ್ಬೇಕಲ್ವಾ. ಈಗ ನಾವು ಆಡಳಿತ ಪಕ್ಷ ಆಗಿ ನಾವು ಯುನೈಟೆಡ್ ಆಗಿ ಇಲ್ಲದೆ ಹೋದ್ರೆ ಅವ್ರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಾ ಇದ್ರೆ ಆಡಳಿತ ಪಕ್ಷ ಅಂದಮೇಲೆ ಮಾಡಲೇಬೇಕಲ್ಲ. ಯಾವುದೇ ಆಡಳಿತ ಪಕ್ಷ ಯಾವುದೇ ಸರ್ಕಾರ ಇದ್ದಾಗ ಆಡಳಿತ ಪಕ್ಷಕ್ಕೆ ಅವರು ಒಂದಿಷ್ಟು ಒತ್ತು ಕೊಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೇ ಕೆಲಸ ಮಾಡ್ತೀವಿ. ಇನ್ನು ಗುರುವಾರ ಸಿಎಂ ದೆಹಲಿಗೆ ತೆರಳಲು ಸಿದ್ಧತೆ ನಡೆಸಿದ್ದಾರೆ. ಸಚಿವ ಸಂಪುಟದಲ್ಲಿ ಖಾಲಿ ಇರೋ ಮಹಿಳಾ ಮಂತ್ರಿಯ ಆಯ್ಕೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡೆಯಲು ಕಸರತ್ತು ನಡೆಸಿದ್ದಾರೆ. ಅಲ್ಲದೆ ವಾಲ್ಮೀಕಿ ಹಗರಣದಿಂದಾಗಿ ಇಡೀ ಸದನ ಕಾಲಹರಣವಾಗಿದೆ ಎಂದು ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಿದೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರೋದ್ರಿಂದ ಹೈಕಮಾಂಡ್ಗೆ ನಾಗೇಂದ್ರ ರಾಜೀನಾಮೆಗೆ ಹೆಚ್ಚಿರುವ ಒತ್ತಡವನ್ನ ಮನವರಿಕೆ ಮಾಡಿಕೊಡ್ಬೇಕು. ಜೊತೆಗೆ ಈಗಾಗಲೇ ಕೆಲವು ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನವೂ ಹೆಚ್ಚಾಗಿದ್ದು, ಈ ಎಲ್ಲ ಅಂಶಗಳ ಬಗ್ಗೆ ದೆಹಲಿಯ ವರಿಷ್ಠರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಒಂದು ಕಡೆ ಸಚಿವ ಸಂಪುಟಕ್ಕೆ ಸೇರಲು ಹಠಕ್ಕೆ ಬಿದ್ದಿರೋ ಶಾಸಕರ ಅಸಮಾಧಾನ, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಕ್ತಿಲ್ಲ ಎನ್ನೋ ಶಾಸಕರ ಆಕ್ರೋಶದ ಬಗ್ಗೆ ಸಿಎಂ ಅಲರ್ಟ್ ಆಗಿದ್ದಾರೆ. ಹೀಗಾಗಿಯೇ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಗೆ ಸಿಎಂ ಹಲವು ಸಂದೇಶ ನೀಡಿದ್ದು, ಕಾಂಗ್ರೆಸ್ನಲ್ಲಿನ ಅಸಮಾಧಾನ ಶಮನ ಆಗುತ್ತಾ ಅಥವಾ ಸಿಎಂ ದೆಹಲಿ ಪ್ರವಾಸದ ಬಳಿಕ ಮತ್ತಷ್ಟು ಸ್ಫೋಟಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.